ನನ್ನ ರೆಪ್ಪೆಯ ಹಾಗೆ ನೀ ಕಾಪಾಡಿಕೋ. ಪ್ರತಿ ಮಿಡಿತ ಈ ಕಣ್ಣು ರೆಪ್ಪೆ ಮಿಡಿತ ಇವು ಯಾವ ಹೊಟ್ಟಿಗೆ ಹಾಕೋದಿಲ್ಲ. ನಿಮ್ಮ ಮೇಲೆ ನಿಮ್ಮ ತಂದೆ ತಾಯಿ ಕನ್ಸು ಕಟ್ಕೊಂಡವ್ರೆ, ನಿಮಗೆ ಪಾಠ ಮಾಡೋ ಮೇಷ್ಟ್ರು ಕನ್ಸು ಕಟ್ಕೊಂಡವ್ರೆ, ಅಷ್ಟೇ ಯಾಕೆ ನಮ್ಮ ದೇಶನೂ ಕನ್ಸು ಕಟ್ಕೊಂಡಿದೆ. ಅದನ್ನೆಲ್ಲ ಮರೆತು ನಿಮ್ಮ ಗುರಿ ಸಾಧಿಸೋಕ್ಕೂ ಮುಂಚೆ ಈ ಎಲ್ಲ ಪುಟ್ಗೋಸಿ ವಿಚಾರಗಳು ಬೆನ್ನು ಬಿದ್ದರೆ ನೀವು ಹೇಗೆ ಉದ್ಧಾರ ಆಗ್ತೀರಾ? ನಿಮ್ಮನ್ನು ನಂಬಿದವ್ರು ಹೇಗೆ ಉದ್ಧಾರ ಆಗ್ತಾರೆ? ನಮ್ಮ ದೇಶ ಹೇಗೆ ಉದ್ಧಾರ ಆಗುತ್ತೆ ಹೇಳಿ? ಬೇಡ. ಈ ವಯಸ್ಸಲ್ಲಿ ನಿಮ್ಮ ಗುರಿ ನಿಮ್ಮ ಕಣ್ಣು ಮುಂದೆ ಇರಬೇಕು, ನಿಮ್ಮ ಗಮನ ಆ ಗುರಿ ಮೇಲೆ ಇರಬೇಕು. ನಿಮ್ಮ ಗುರಿ ಸಾಧಿಸ್ಬಿಟ್ಟು ಆಮೇಲೆ ಹಾಡ್ತಾ ಕೂತ್ಕೊಳ್ಳಿ, ಕಣ್ಣು ರೆಪ್ಪೆ ಮಿಡಿತ, ನೋ ಪ್ರಾಬ್ಲಮ್. ಅರ್ಥ ಆಯ್ತಾ? ಸೊ ಪ್ಲೀಸ್ ಬಿ ಫೋಕಸ್ ಆನ್ ಯುವರ್ ಗೋಲ್, ಮೈ ಡಿಯರ್ ಸ್ಟೂಡೆಂಟ್ಸ್. ಓಕೆ, ಒಂದು ವಿಶೇಷ ವಿಡಿಯೋ ತಂದಿದ್ದೀನಿ. ಮನುಷ್ಯ ಹುಟ್ಟಿದಾಗಿಂದ ಅವನು ಕೊನೆವರೆಗೂ ಒಮ್ಮೆ ಆದರೂ ಗುಣಾಕಾರ ಕ್ರಿಯೆ ಮಾಡೇ ಮಾಡ್ತಾನೆ. ಗುಣಾಕಾರ ಮಾಡೇ ಇಲ್ಲ ಅನ್ನೋರು ಯಾರೂ ಇಲ್ಲ ಎಜುಕೇಶನ್ ಫೀಲ್ಡಲ್ಲಿರೋ. 2 ಅಂಕಿ ಸಂಖ್ಯೆ ಗುಣಾಕಾರವನ್ನ ವಿದೌಟ್ ಪೆನ್ನು ಪೇಪರ್ ಮಾಡ್ಬೋದು, ಗೊತ್ತಾ? ಹೆಂಗೆ ಅಂತೀರಾ? ನೋಡೋಣವಾ? ಇದನ್ನ ಯಾವ ರೀತಿ ಮಾಡ್ತೀವಿ ನಾವು ಗುಣಾಕಾರವನ್ನ? ಸಾಂಪ್ರದಾಯಿಕವಾಗಿ 3 ಒಂದಲೆ 3, 3 ಎರಡ್ಲೆ 6 ಈ ತರ ಮಾಡ್ತೀವಿ. 1 ಒಂದಲೆ 1, 1 ಎರಡ್ಲೆ 2, ಈ 2 ಸಂಖ್ಯೆಗಳನ್ನ ಕೂಡಿಸ್ತೀವಿ. 3ಕ್ಕೆ 3 ಬಂತು, 6 + 1 ಅಂದ್ರೆ 7 ಬಂತು, 2ಕ್ಕೆ 2 ಬಂತು. ಇದ್ರ ಉತ್ತರ 273. ಎಷ್ಟು ಟೈಮ್ ಹಿಡಿತಪ್ಪ? ಮನ್ಸಲ್ಲೇ ಮಾಡೋಂಗಿದ್ರೆ ಈ ಗುಣಾಕಾರವನ್ನ ಯಾವ ರೀತಿ ಅಂತ ನೋಡೋಣವಾ? ಮೊದಲು ಅದು ಸ್ಟೆಪ್ಸ್ ನೋಡಿ. 2 ಸಂಖ್ಯೆಗಳನ್ನ ಕೊಟ್ಟಿರ್ತಾರೆ, ನಾವು 2 ಅಂಕಿ ಸಂಖ್ಯೆಗಳ ಗುಣಾಕಾರವನ್ನ ನೋಡ್ತಾ ಇದ್ದೀವಿ. ಯಾವ ರೀತಿ 2 ಅಂಕಿ ಸಂಖ್ಯೆ ಗುಣಾಕಾರವನ್ನ ಈಸಿಯಾಗಿ ಮಾಡೋದು? ಮೊದಲು ಈ 2 ಸಂಖ್ಯೆ ಗುಣಾಕಾರವನ್ನ ಮಾಡಿ, ಅದಾದ ನಂತರ ಈ 2 ಸಂಖ್ಯೆ ಗುಣಾಕಾರ ಮತ್ತು ಈ 2 ಸಂಖ್ಯೆ ಗುಣಾಕಾರ ಚಿಹ್ನೆ ಹುಟ್ಕೊಂತ ಅಲ್ಲಿ. ಸೊ ಈ 2 ಕ್ರಾಸ್ ನಂಬರ್ಸ್ಗಳ ಗುಣಾಕಾರವನ್ನ ಮಾಡಿ ಅವುಗಳನ್ನ ಕೂಡಿಸ್ಬೇಕು. ಈ 2 ಕೂಡಿಸಿ ಇಲ್ಲಿಡ್ಬೇಕು. ಈ 2 ಸಂಖ್ಯೆಗಳ ಗುಣಾಕಾರವನ್ನು ಮಾಡಿ ಇಲ್ಲಿಡ್ಬೇಕು. ಈ 2 ಸಂಖ್ಯೆಗಳ ಗುಣಾಕಾರವನ್ನ ಮಾಡಿ ಇಲ್ಲಿಡ್ಬೇಕು. ರಿಮೈಂಡರ್ ಬಂದ್ರೆ, ಬರದೇ ಇದ್ರೆ ನೋ ಪ್ರಾಬ್ಲಮ್, ಡೈರೆಕ್ಟ್ ಆಸ್ ಇಟ್ ಇಸ್ ಇಡಬೇಕು. ಬಂದ್ರೆ ಅದನ್ನ ಇಲ್ಲಿ ನೆಕ್ಸ್ಟ್ ಸ್ಟೆಪ್ ಇಡಬೇಕು, ತಲೆಯಲ್ಲಿ ಇಟ್ಕೋಬೇಕು. ಸೊ ನಂತರ ಕೊನೆ ಸ್ಟೆಪ್ಪು ಈ 2 ಗುಣಾಕಾರ ಮಾಡಬೇಕು, ಈ ಸಂಖ್ಯೆಯನ್ನ ಕೂಡಿಸ್ಬೇಕು, ಇಲ್ಲಿಡ್ಬೇಕು. ಮುಗೀತು. ಸರಿ, ಯಾಕೋ ಇದು ಕನ್ಫ್ಯೂಸ್ ಆಗ್ತಾ ಇದೆ. ಒಂದು ಎಕ್ಸಾಂಪಲ್ ತಗೊಂಡು ನೋಡೋಣ. ಓಕೆ, ಇದೇ ಎಕ್ಸಾಂಪಲ್ ತಗೋಣ. 21, 13. ಸಿಂಪಲ್. 3 ಒಂದ್ಲೆ 3, 2 ಮೂರ್ಲೆ 6, 1 ಒಂದ್ಲೆ 1. 3 × 2 6, 1 ಒಂದ್ಲೆ 1, 1. 6 + 1 7, 2 ಒಂದ್ಲೆ 2. ಬಂತಲ್ಲ ಉತ್ತರ? ಈಸಿ ಇದೆಯಾ? ಟೇಕ್ ಒನ್ ಮೋರ್ ಎಕ್ಸಾಂಪಲ್ ಫಾರ್ ಕನ್ಫರ್ಮೇಶನ್. 34 × 26. 34 × 26. 6 4 24. 2 ತಲೆಯಲ್ಲಿ ಇಟ್ಕೊಳ್ಳಿ. 3 6 18. 2 4 8. 18 8 26. ಈ 2 26 28 ಆಯ್ತು. ಇಲ್ಲಿ 2 ಕೈಲ ಬಂತು. 3 2 6, ಇದೊಂದು 8. 884. ಬೇಕಿದ್ರೆ ನೀವು ಕ್ಯಾಲ್ಕುಲೇಟರ್ ಅಲ್ಲಿ ಮಾಡಿ ನೋಡ್ಬೋದು. 6 4 24. 2 ಮನ್ಸಲ್ಲಿ ಇಟ್ಕೊಂಡ್ವಿ. 3 6 18, 4 7 8, 8 18 26. 26ರಲ್ಲಿ 2 ಕೂಡಿಸಿದ್ರೆ 28. ಇಲ್ಲಿ 8 ಬತ್ತು, ಇಲ್ಲಿ ಒಂದು 2 ಇಟ್ವಿ. 3 2 6, ಈ 2 ಕೈಲ 8, 884. ಮನ್ಸಲ್ಲಿ ಮಾಡಿ ನೋಡೋಣವಾ? ಒಂದು ಸಿಂಪಲ್ ಎಕ್ಸಾಂಪಲ್ ತಗೋಣ. 14 × 21. ಮನಸ್ಸಲ್ಲೇ ಮಾಡಬೇಕು. 1 4 ನಮಗೆ ಅಂಕಿಗಳು ತಲೆಯಲ್ಲಿರಬೇಕು. 14 21 ಬಿಡಿ ಸ್ಥಾನದಲ್ಲಿ ಯಾವಿದೆ? 10 ಸ್ಥಾನದಲ್ಲಿ ಯಾವ ಸಂಖ್ಯೆ ಇದೆ?
14 21 ನೋಡಿ, ಬಿಡಿ ಸ್ಥಾನದಲ್ಲಿ 4 ಬಂತ, 4 ಒಂದೇ 4, ಬಿಡಿ ಸ್ಥಾನದಲ್ಲಿ 4 ಬಂತು, ನೆನಪಿಟ್ಕೊಳ್ಳಿ. 1 ಒಂದ್ಲೆ 1, 2 4 8, ಸೊ 1 1 8 9, 10 ಸ್ಥಾನದಲ್ಲಿ 9 ಬಂತು, ಬಿಡಿ ಸ್ಥಾನದಲ್ಲಿ 4 ಬಂತು, 94 ಆಯ್ತು. 2 ಒಂದ್ಲೆ 2, 294 ನೋಡಿ, 4 ಒಂದ್ಲೆ 4, 1 8 9, 2 ಒಂದ್ಲೆ 2. ಇದೆಯಾ ಈಸಿ? ಇದಕ್ಕಿಂತಲೂ ವೇಗವಾಗಿ ಆಗುತ್ತಾ ಇದು? ಸೊ ಸಮಯವನ್ನ ಉಳಿಸುವಂತ ಟ್ರಿಕ್ಸ್ ನ ಫಾಲೋ ಮಾಡಿ ಸರ್. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಫಾಲೋ ಮಾಡಿ, ಕಾಮೆಂಟ್ ಮಾಡೋದು ಮಾತ್ರ ಮರಿಬೇಡಿ. ಒಂದು ಎಕ್ಸಾಂಪಲ್ ಕೊಡ್ತೀನಿ, ನೀವು ಹೋಮ್ ವರ್ಕ್ ಆಗಿ ತಗೊಂಡು ನನಗೆ ತಿಳಿಸ್ಬೇಕು. ಈ ಎಕ್ಸಾಂಪಲ್ ಅನ್ನು ನೀವು ಕಾಮೆಂಟ್ ಅಲ್ಲಿ ವಿದೌಟ್ ಪೆನ್ನು ಪೇಪರ್ ಗುಣಾಕಾರವನ್ನ ಮಾಡಿ ನನಗೆ ಕಾಮೆಂಟ್ ಅಲ್ಲಿ ಇದ್ರೆ ಆನ್ಸರ್ ಅನ್ನ ಹಾಕ್ಬೇಕು. ಓಕೆ, ಸೊ ಫಸ್ಟ್ ಕಾಮೆಂಟ್ ಹಾಕೋರಿಗೆ ಒಂದು ಸರ್ಪ್ರೈಸ್ ಗಿಫ್ಟ್ ಇರುತ್ತೆ, ಅವರಿಗೆ ಬಹುಮಾನವನ್ನ ನಾನು ಕೊಡ್ತೀನಿ ಅಂತ ಹೇಳ್ತಾ, ವೇಟಿಂಗ್ ಫಾರ್ ರೈಟ್ ಆನ್ಸರ್ ಆಸ್ ಅ ಫಸ್ಟ್ ಕಾಮೆಂಟ್. ಓಕೆ, ಸಿ ಯು. ನಮ್ಮ ಚಾನೆಲ್ನ ಪ್ರತಿ ಸಾರಿ ಹೇಳುವಂತೆ ಎಲ್ಲಾ ಮಕ್ಕಳಿಗೆ ತಲುಪಬೇಕು ಅಂದ್ರೆ ನೀವು ಈ ವಿಡಿಯೋನ ಲೈಕ್ ಮಾಡಬೇಕು, ನಮ್ಮ ಚಾನೆಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೋಬೇಕು, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಬೇಕು. ಇದು ನೀವು ಮಾಡುವ ಒಂದು ಸೇವೆ. ನಾನು ಕೂಡ ಇದನ್ನು ಸೇವೆ ಅಂತಾನೆ ಮಾಡ್ತಾ ಇದ್ದೀನಿ. ನೀವು ನಿಮ್ಮ ಸ್ನೇಹಿತರಿಗೆ ಕಳಿಸಿ, ಅವರಿಗೂ ಒಂಚೂರು ಹೆಲ್ಪ್ ಆಗಲಿ, ಈಸಿಯಾಗಿ ಗುಣಾಕಾರ ಮಾಡೋದನ್ನ ಅವರು ಕಲೀಲಿ. ಓಕೆ, ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನನ್ನ ವಿಡಿಯೋ ನೋಡ್ತಾರೆ ಅಂತ ಹೇಳ್ತಾ ಶುಭ ದಿನ.